ತಾವು ಹೇಳಿದಂಗೆ ಗೊಂದಲ ಅನ್ನೋದು ಸೃಷ್ಟಿ ಇಲ್ಲ, ನಾವು ಮಾಡ್ಕೊಂಡು ಗೊಂದಲ. ಯಾಕಂದರೆ ಊಹಾಪೋಹಗಳಿಗೆ ಧರೆ ಹೇಳಿದ್ವಿ ಇವತ್ತು. ನಾವು ಚರ್ಚೆ ಮಾಡಿ ಸತ್ಯ ಚಿತ್ರರಂಗದ ಇವತ್ತು ಆಗ್ತಿರೋ ಕಷ್ಟ, ಏನೇನು ತೊಂದರೆ ಇದೆ, ನಿರ್ಮಾಪಕರಿಗೆ ಏನು ತೊಂದರೆ ಇದೆ, ವಿತರಕರಿಗೆ ಏನು ತೊಂದರೆ ಇದೆ, ಪ್ರದರ್ಶಕರಿಗೆ ಏನು ತೊಂದರೆ ಇದೆ, ಪ್ರದರ್ಶಕ ಸಿನಿಮಾಗಳಲ್ಲಿ ಅವ್ರಿಗೇನು ತೊಂದರೆ ಆಗ್ತಾ ಇದೆ, ಕಲಾವಿದರುಗಳು ಕೂಡ ಅದಕ್ಕೆ ಮುಖ್ಯ ಪಾತ್ರ ವಹಿಸ್ತಾ ಇದ್ರಲ್ಲಿ. ಇಂಡಸ್ಟ್ರಿ ಆದ ನಿರ್ದೇಶಕರು, ಕಲಾವಿದರು, ತಂತ್ರಜ್ಞರು ಆ್ಯಂಡ್ ಎಂಟೈರ್ ನಮ್ಮ ಅಂಗಸಂಸ್ಥೆಗಳಿಗೆಲ್ಲ ಸೇರಿಸಿ ಕೂರ್ತಿ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಕನ್ನಡ ಚಿತ್ರರಂಗಕ್ಕೆ ಪರಭಾಷೆಗಳ ಚಿತ್ರಗಳು ಜಾಸ್ತಿ ಬರ್ತಾ ಇದೆ. ಕನ್ನಡ ಚಿತ್ರಗಳ ಸಂಖ್ಯೆ ಕ್ರಮೇಣವಾಗಿ ಕಡಿಮೆ ಆಗ್ತಾ ಇದೆ. ಕಡಿಮೆ ಆಗದೆ ನಂಬರ್ ಆಫ್ ಥಿಯೇಟ್ರಲ್ಲಿ ದೊಡ್ಡ ದೊಡ್ಡ ಸಿನಿಮಾಗಳು ನೋಡಿ. ಕಳೆದ ವರ್ಷ ಲಾಸ್ಟ್ ಒಂದು ಮಾರ್ಚ್ ಏಪ್ರಿಲ್ ಬಿಟ್ಬಿಟ್ರೆ ನಮ್ಮ ಕರ್ನಾಟಕ ದಮನಕ್ಕೆ ಒಂದು ಸಿನಿಮಾ ಬಿಟ್ಟರೆ ಬೇರೆ ಯಾವ ದೊಡ್ಡ ಸಿನಿಮಾಗಳು ಬಂದಿಲ್ಲ. ಈಗಾಗಲೇ ತೆಲಂಗಾಣದಲ್ಲೂ ಕೂಡ ಎಲ್ಲ ಇಂಡಸ್ಟ್ರಿಯಲ್ಲಿ ಚಿತ್ರಮಂದಿರ ಬಂದ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಮಗಿಂತ ಅನಾಹುತಗಳಾಗಬಾರ್ದು. ನಮ್ಮ ಇಂಥ ವಿಚಾರಗಳು ಭಾಳ ಸೂಕ್ಷ್ಮದ ವಿಚಾರ ಇದೆ. ಸೂಕ್ಷ್ಮ ವಿಚಾರ ನಿರ್ಧಾರ ತಗೊಳ್ಳೋ ಮುಂಚೆ ವಿ ಶುಡ್ ಹ್ಯಾವ್ ಎ ಡಿಸ್ಕಷನ್ ವಿತ್ ಆಲ್ ಡಿಪಾರ್ಟ್ಮೆಂಟ್ಸ್ ಆಫ್ ಫಿಲಮ್ ಇಂಡಸ್ಟ್ರಿ. ಅಂದರೆ ನಿರ್ಮಾಪಕ, ನಿರ್ದೇಶಕ, ವಿತರಕ, ಪ್ರದರ್ಶಕ, ಕಲಾವಿದರು, ತಂತ್ರಜ್ಞರು, ಪ್ರತಿಯೊಂದು ಅಂಗಸಂಸ್ಥೆ, ಛಾಯಾಗ್ರಾಹಕ ಸಂಘ, ಪ್ರತಿಯೊಬ್ಬರು ಕೂರಿಸಿ ಮಾತಾಡಿ ಸಪ್ರೇಟಾಗಿ ಕರೆಸಿ ಮಾತಾಡುವಂಥ ಕಾರ್ಯ ಸ್ಟಾರ್ಟ್ ಆಗಿದೆ. ಮೊನ್ನೆ ಪೂರ್ವಭಾವಿಯಾಗಿ ತಯಾರಿ ಮಾಡಬೇಕು ಅಂತ ನಾವು ಚರ್ಚೆ ಮಾಡಿದಾಗ ಮಾಧ್ಯಮದಲ್ಲಿ ಯಾರು ಹೇಳಿದ್ರು ಬಂದು ನಾವು ಅಲ್ಲೋ ಯಾವುದೇ ಥರನೂ 28ಗೆ ಬಂದಾಗುತ್ತೆ, ಮುಂದಿನ ತಿಂಗಳು ಬಂದಾಗುತ್ತೆ ಅಂತ ಹೇಳೇ ಇಲ್ಲ ನಾವು. ಬಟ್ ಆದ್ರೆ ಸಮ್ಟೈಮ್ಸ್ ವಿ ಹ್ಯಾವ್ ಟು ಟೇಕ್ ಸಮ್ ಡ್ರಾಸ್ಟಿಕ್ ಸ್ಟೆಪ್ ಟು ನಮ್ಮ ಇಂಡಸ್ಟ್ರಿ ಸ್ಟ್ರೆಂಥನ್ ಮಾಡ್ಬೇಕಂದ್ರೆ ಮಾಡಬೇಕಾಗುತ್ತೆ. ಅದನ್ನು ನಿರ್ಧಾರ ನಾವೆಲ್ಲ ಚರ್ಚೆ ತದನಂತರ ತೊಗೊಳ್ಬೇಕಾಗುತ್ತೆ. ಆ ಚರ್ಚೆಗಳು ಇನ್ನು ಪೂರ್ವಭಾವಿ ತಯಾರಿ ಹಂತದಲ್ಲಿ ಈಗಾಗಲೇ ಎಲ್ಲ ಕಡೆ ಮಾಧ್ಯಮದಲ್ಲಿ ಬಿತ್ತಿಸ್ತಾ ಇದೆ. ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ, ಕೈಂಡ್ಲಿ ವೆಯ್ಟ್ ಫಾರ್ 2-3 days. ನಾಳೆ ಕೂಡ ನಾವು ನಿರ್ಮಾಪಕರು ಸಭೆ ಕರೆದಿದ್ದೀವಿ. ಅದಾದಮೇಲೆ ಕಲಾವಿದರು ಕೂಡ ನಾವು ಕರೆಸ್ಪಾಂಡೆನ್ಸ್ ಮೂಲಕ ನಮ್ಮ ಪರ್ಸನಲ್ ಮಾತುಕತೆ ಆಡಿ ಇದು ಯಾವ ನೋಡಿ ಕೇರಳದಲ್ಲಿ ನಾನು ಹೇಳಿದೆ, ಬಹುಶಃ ಎಲ್ಲ 2-3 ವರ್ಷದಿಂದ ಕೇರಳದಲ್ಲಿ ಎಲ್ಲ ನಿರ್ಮಾಪಕರು, ವಿತರಕರು, ಪ್ರದರ್ಶಕರು, ಕಲಾವಿದರು ಕರೆಸಿ ಕೂರ್ತಿ ಚರ್ಚೆ ಮಾಡಿ ಏನೋ ಒಂದು ಕನ್ಕ್ಲೂಷನ್ ಬಂದರು. ಆ ಕನ್ಕ್ಲೂಷನ್ ಪ್ರಕಾರ ನಡ್ಕೊಂಡು ಹೋದಾಗ ಚಿತ್ರರಂಗ ಇವತ್ತು ಎಷ್ಟು ಚೆನ್ನಾಗಿ ಹೆಲ್ತಿಯಾಗಿ ಭಾಳ ಚೆನ್ನಾಗಿ ಹೋಗ್ತಾ ಇದೆ. ಕಳೆದ 5 ವರ್ಷಗಳಲ್ಲಿ ಏನು 5-6 ತಿಂಗಳಲ್ಲಿ ಬಂದಿರೋ ಸಿನಿಮಾಗಳೆಲ್ಲ ಹಿಟ್ ಆಗ್ತಾ ಇದೆ. ಅಂದರೆ ಅಲ್ಲಿ ಸಿನಿಮಾಗಳಿಗೆ ಏನಾಗಿದೆ, ಕಂಟೆಂಟ್ ಓರಿಯೆಂಟ್ ಸಿನಿಮಾ ಇರ್ಬೋದು, ಕ್ವಾಲಿಟಿ ಇರ್ಬೋದು, ಅಲ್ಲ ಜನಗಳು ಬರ್ತಾ ಇರೋದು. ಇಲ್ಲಿ ನಮ್ಮಲ್ಲಿ ಏನಾಗಿದೆ ಅಂದರೆ ದೊಡ್ಡ ನಮ್ಮಲ್ಲೇ ನಡೀತಾರೆ ಅಂತ ಹೇಳಲ್ಲ, ದೊಡ್ಡ ಹೀರೋಗಳ ಸಿನಿಮಾಗಳು ವರ್ಷಕ್ಕೆ ಏನಾಗಿದೆ 2 ವರ್ಷಕ್ಕೆ 1 ವರ್ಷ ಬರೋದು ಕೂಡ ಇದರಿಂದ ಅದು ಕೂಡ ಸಮಸ್ಯೆ ಆಗಿದೆ ಚಿತ್ರಮಂದಿರಕ್ಕೆ. ಸಿಂಗಲ್ ಥಿಯೇಟರ್ ಸಿನಿಮಾ ಇಲ್ಲ. ಸಿಂಗಲ್ ಥಿಯೇಟರ್ದು ದೇ ಹ್ಯಾವ್ ಪ್ಲೇಡ್ ಎ ಡಾಮಿನೆಂಟ್ ರೋಲ್. ನಾವೆಲ್ಲ ಕಲಾವಿದರು ಬೆಳೆಯೋಕ್ಕೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ದೇ ಆಲ್ ಕಾಂಟ್ರಿಬ್ಯೂಷನ್ ಅವ್ರದ್ದಿದೆ. ಅವ್ರು ಉಳಿಸುವಂಥ ಪ್ರಶ್ನೆ ಬಂದಾಗ ನಾವೆಲ್ಲ ಕೂತು ಚರ್ಚೆ ಮಾಡಿ ಕಲಾವಿದರು ಕೂಡ ಸ್ಪಂದಿಸುವಂಥ ಕೆಲಸ ಮಾಡಬೇಕು. ಅದಕ್ಕೆ ಚರ್ಚೆ ಮಾಡ್ತಿದೆ. ಆ ಚರ್ಚೆ ಕರೆದು ಕೂತು ಮಾತಾಡಿದ್ಮೇಲೆ ಒಂದು ಕನ್ಕ್ಲೂಷನ್ ಬಂದಾಗ ಅದನ್ನು ಆದಷ್ಟು ಬೇಗ ಮತ್ತೆ ಕೆನಾಟ್ ವೆಯ್ಟ್ ಫಾರ್ ಮೋರ್ ಲಾಂಗ್ ಟೈಮ್. ನಾವು ನಾಳೆ ಒಂದು ಮೀಟಿಂಗ್ ಕರ್ತೀವಿ, ನಾನು 2-3 days ಇನ್ನೊಂದು ಮೀಟಿಂಗ್ ಕರ್ತೀವಿ. ಒಂದು ಮ್ಯಾಟ್ರ್ ಆಫ್ 8-10 days ಒಂದು ಇದಾಗುತ್ತೆ ಅಂತ. ದೆನ್ ಅದೆಲ್ಲ ಸೇರಿ ಒಂದು ಏನೋ ಕನ್ಕ್ಲೂಡ್ ಬಂದಾಗ ದೆನ್ ಎಲ್ಲರೂ ಏನು ಹೇಳ್ತಾರೋ ಅದನ್ನು ಮಾಡಬೇಕಾಗುತ್ತೆ. ಅಷ್ಟೇ ನಮ್ಮ ಕೆಲಸ. ಕಾರ್ಯಕರ್ತ ಸಮಿತಿ ಇದೆ, ನಮ್ಮ ಅಂಗಸಂಸ್ಥೆಗಳಿದೆ, ಪ್ರತಿಯೊಬ್ಬರು ಏನು ಹೇಳ್ತಾರೋ. ಆಮೇಲೆ ನನ್ನ ವಿಚಾರ ಯಾವುದೇ ಇಂಡಸ್ಟ್ರಿಗೆ ತೊಂದರೆ ಆಗುತ್ತೆ, ಶೂಟಿಂಗ್ ನಡೀತಾ ಇದೆ, ಅವ್ರಿಗೆಲ್ಲ ಮಾಹಿತಿಗಳು ಕೊಟ್ಟು ಒಕ್ಕೂಟಕ್ಕೆ ಮಾಹಿತಿ ಕೊಟ್ಟು ಮಾಡುವಂಥ ವಿಚಾರ ಅದನ್ನು ಮಾಡಿಸಿ ನಿಮಗೆಲ್ಲ ವರದಿಗಳನ್ನು ನಾವು ಇದ್ದಿದ್ದನ್ನು ಇದ್ದಾಗಿ ಹೇಳುವಂಥ ನಾವು ಕೆಲಸ ಮಾಡ್ತೀವಿ. ಅದ್ರ ಬಗ್ಗೆ ಏನು ಆತಂಕ ಬೇಡ. ತಾವು ಕೂಡ ಭಾಳ ತಮ್ಮ ಕಳೆದ 2-3 ದಿನಗಳಿಂದ ಇಂಡಸ್ಟ್ರಿ ಬಗ್ಗೆ ತೋರಿಸುವಂಥ ಕಾಳಜಿ ಭಾಳ ಸಂತೋಷ ಆಗಿದೆ. ಯಾಕಂದರೆ ಇವರ್ ಆಲ್ಸೋ ಪಾರ್ಟ್ ಆಫ್ ದ ಸಿನಿಮಾ ಇಂಡಸ್ಟ್ರಿ. ಸಿನಿಮಾಗೆ ನೀವಿಲ್ಲದೆ ಸಿನಿಮಾ ನಾವಿಲ್ಲ. ಸಿನಿಮಾ ಇರೋದೇ ಮಾಧ್ಯಮದರು ಕೂಡ ಬಹುಮುಖ್ಯವಾದ ಪಾತ್ರ ವಹಿಸೋದು 2 ಮಾತಿಲ್ಲ. ಅದರಿಂದ ತಾವು ಕೂಡ ಇದ್ರ ಬಗ್ಗೆ ಭಾಳ ಕಾಳಜಿ ವಹಿಸಿ ಚಿತ್ರರಂಗದ ಬಗ್ಗೆ ಉಳಿನ ಪ್ರಶ್ನೆ ಬಗ್ಗೆ ಬಂದಾಗ ಮಾಧ್ಯಮದರು ಕೂಡ ಇದಕ್ಕೆ ಅವ್ರಿಗೂ ಕೂಡ ಜವಾಬ್ದಾರಿ ಅಂತದ್ದು ಇದೆ ಅಂತ ತೋರಿಸ್ಕೊಟ್ಟಿದ್ರೆ ಅದಕ್ಕೆ ನಾನು ಸ್ಪೆಷಲ್ ಆಗಿ ಧನ್ಯವಾದ ತಿಳಿಸ್ತೀನಿ. ಖಂಡಿತ ನಮ್ಮ ಸಹಕಾರ ಇರಲಿ. ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಚಿತ್ರರಂಗ ಉಳಿಸುವಂಥ ಕೆಲಸ ಮಾಡೋಣ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಸರ್, ತೆಲಂಗಾಣದಲ್ಲಿ ಏನಾಗ್ತಾ ಇದೆ ನೋಡ್ತಾ ಇದ್ದೀವಿ ನಾವೆಲ್ಲರೂ. ಆಸ್ ಅ ಪ್ರೊಡ್ಯೂಸರ್ ಆಗಿ ಅವರ ಯಾವ ಮಾನದಂಡಗಳು ಇರಬಹುದು ಅವರ ಬಿಸ್ನೆಸ್ ಸರ್ಕಲ್ ಅಲ್ಲಿ ಅಂತ ನಿಮಗೆ ಇಲ್ಲಿಂದ ನೋಡಿದಾಗ ಅನ್ಸುತ್ತೆ? ತೆಲಂಗಾಣದಲ್ಲಿ ಏನಾಗಿದೆ ಸರ್, ಮೊನ್ನೆ ಬಿಕಾಸ್ IPL ಆ್ಯಂಡ್ ಪೊಲಿಟಿಕಲ್ ಇದೆಲ್ಲ ಎಲೆಕ್ಷನ್ಸ್ ಇರೋದ್ರಿಂದ ಸಿನಿಮಾಗಳು ಯಾವುದು ನಡೀತಾ ಇರಲ್ಲ. ದಟ್ ಇಸ್ ಆಲ್ಸೋ ಮೈನ್ ರೀಸನ್ ಇದೆ. ಪ್ಲಸ್ ಕೆಲವು ನಿರ್ಮಾಪಕರು ಚಿತ್ರಗಳು ಕೂಡ ಇಲ್ಲ. ಅಲ್ಲಿ ತಮಿಳ್ನಾಡು ಇಲ್ಲ, ಅಲ್ಲೂ ಕೂಡ ಇದು ಸೇಮ್ ಪ್ರಾಬ್ಲಮ್ ದೇ ಆರ್ ಆಲ್ಸೋ ಫೇಸಿಂಗ್. ಅಲ್ಲಿ ಅಟ್ಲೀಸ್ಟ್ ನಾವು ಏನು ರಿಕ್ವೆಸ್ಟ್ ಮಾಡ್ಕೊತೀವಿ ಅಂದರೆ ನಮ್ಮ ಕಲಾವಿದರುಗಳು ದೊಡ್ಡ ಮನಸ್ಸು ಮಾಡಿ ರಿಕ್ವೆಸ್ಟ್ ಆನ್ ಬಿಹಾಫ್ ದಿ ಫಿಲಮ್ ಇಂಡಸ್ಟ್ರಿ ಏನೋ ವರ್ಷಕ್ಕೆ 1-2 ಸಿನಿಮಾ ಮಾಡಿದರೆ ಥಿಯೇಟ್ರಿಗೆ ವರ್ಷ ಅಟ್ಲೀಸ್ಟ್ ಒಂದು 12 ತಿಂಗಳಲ್ಲಿ ಒಂದೊಂದು ಸಿನಿಮಾ ಒಂದೊಂದು ರಿಲೀಸ್ ಆದರೆ ಅಟ್ಲೀಸ್ಟ್ ಚೇತರಿಕೆ ತೊಗೊಳ್ತೀವಿ ಇಂಡಸ್ಟ್ರಿನ. ಅದು ಮಾಡೋವಂಥದ್ದು ನಾನು ಪ್ರಯತ್ನ ಮಾಡ್ತೀನಿ, ವಿಚಾರಿಸ್ತೀನಿ, ರಿಕ್ವೆಸ್ಟ್ ಮಾಡ್ತೀನಿ. ಅದನ್ನು ಮಾಡಿ ಅಂತ ತಮ್ಮ ಮೂಲಕ ಕೇಳ್ಕೊಂತೀನಿ ಸರ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.